ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರಾಜ್ಯದಲ್ಲಿ 10,000 ಭಾರತ್ ಚೋಡೋ ಯುವ ಸಂಘಗಳ ಸ್ಥಾಪನೆಗೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಕುರಿತು ಎಕ್ಸ್ ಖಾತೆಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪೋಸ್ಟ್ ಮಾಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ 10,000 ಜನಸಂಖ್ಯೆಗೆ ಒಂದು ಸಂಘ ಸೇರಿದಂತೆ ಪಾಲಿಕೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘ ಸ್ಥಾಪನೆಗೆ ಆದೇಶ ಪ್ರಕಟಿಸಿದೆ. ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 24,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಈ ಯೋಜನೆಗೆ ಪ್ರತಿ ವರ್ಷ 1,010 ಕೋಟಿ ವೆಚ್ಚವಾಗಲಿದೆ. ರಾಜಧಾನಿಯಲ್ಲಿ ಗುಂಡಿ ಬಿದ್ದ ರಸ್ತೆಗಳಿಗೆ ದಿನನಿತ್ಯ ಒಂದಲ್ಲ ಒಂದು ಅವಾಂತರಗಳು ನಡೀತಾನೆ ಇರ್ತವೆ. ಅದರಲ್ಲೂ ಇಂದು ಬಸವನಗುಡಿಯ ಕೆಆರ್ ರೋಡ್ನಲ್ಲಿ ಬಸ್ ಒಂದು ಗುಂಡಿಗೆ ಸಿಲುಕಿದೆ. ಪದ್ಮನಾಭ ನಗರದಿಂದ ಮಾರ್ಕೆಟ್ ಕಡೆಗೆ ತೆರಳುತ್ತಿದ್ದ ಬಿಎಂಟಿಸಿ ಬಸ್ ಪೈಪ್ಲೈನ್ ಕಾಮಗಾರಿಗಾಗಿ ತೆಗೆದಿದ್ದ ಗುಂಡಿಗೆ ಸಿಲುಕಿತ್ತು. ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಕಿರಿಕಿರಿ ಅನುಭವಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೆದಿದೆ. ಹಲವು ಅಂಗಡಿ ಮತ್ತು ಮನೆಗಳನ್ನು ತೆರವುಗೊಳಿಸಲಾಗಿದೆ. ಆದರೆ ಮಾಲೀಕ ಮಾತ್ರ ಗುಜರಿ ಅಂಗಡಿಯನ್ನ ತೆಗೆಯಲ್ಲ ಅಂತ ರಂಪಾಟ ಮಾಡಿದ್ದಾನೆ. ಒಂದು ಅಂಗಡಿಗಾಗಿ ಕಾಮಗಾರಿ ನಿಲ್ಲಿಸೋದು ಸರಿಯಲ್ಲ ಅಂತ ಅಧಿಕಾರಿಗಳ ವಿರುದ್ಧವೂ ಜನ ಆಕ್ರೋಶಗೊಂಡರು. ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಗುಜರಿ ಅಂಗಡಿ ತೆರವಿಗಾಗಿ ಮಾಲೀಕನಿಗೆ ಎಚ್ಚರಿಕೆ ನೀಡಿದ್ದಾರೆ.